ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್ ಆ್ಯಂಗಲಲ್ಲಿ ಹೇಗೆ ಓದಬೇಕು, ತದನಂತರದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಓದಬೇಕು ಅಂತಕ್ಕಂತಹ ನಮ್ಮ ಶಾಂತ ಮಾರ್ಗದ ತತ್ವವನ್ನು ನಿಮ್ಮ ಮುಂದೆ ಮಗದೊಮ್ಮೆ ವಿತ್ ಎಕ್ಸಾಂಪಲ್ ಸಮೇತ ಈಗ ಕ್ಲಾಸನ್ನು ಒಂದು ಡಿಸ್ಕಷನ್ ಮಾಡೋಣ. ಓಕೆ, ಬನ್ನಿ. ಇಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ, ಈಗ ಇಂಡಿಯಾ ಮತ್ತು ಬಾಂಗ್ಲಾದೇಶ. ಸೊ ಡ್ಯೂ ಥಿಂಕ್ ದಿಸ್ ಇಸ್ HYT? ಎಸ್, 100% HYT, ನೋ ಡೌಟ್ ಇನ್ ದ್ಯಾಟ್. ಓಕೆ, ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೆ ಇದು ಅತ್ಯಂತ ಅವಶ್ಯಕವಾದಂತಹ ಒಂದು ಅಂಶವಾಗಿದೆ. ಐದರ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಫಾರ್ PC ಆರ್ DC, no matter, one has to go through this topic in a 360-degree manner. ಹೋಲಿಸ್ಟಿಕಲಿ ನೀವೇನು ಮಾಡಬೇಕು, ಪ್ರಿಪೇರ್ ಆಗಬೇಕು. ಸೊ ರೀಸೆಂಟ್ ಅಪ್ಡೇಟ್ಸ್ ಏನಿದೆ, ಬಾಂಗ್ಲಾದೇಶ ಎಲೆಕ್ಷನ್ ಆ್ಯಂಡ್ ಪೊಲಿಟಿಕಲ್ ಶಿಫ್ಟ್. ಓಕೆ, ಪೊಲಿಟಿಕಲ್ ಶಿಫ್ಟ್ ಆಯಿತು. ಓಕೆ, ಸೊ ಇಲ್ಲಿ ನೋಡಿ, ದಿ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ BNP ಲೆಡ್ ಬೈ ತಾರಿಕ್ ರೆಹಮಾನ್, ಓಕೆ, secured a sweeping victory, 2/3 majority. ಓಕೆ, ಸ್ವೀಪಿಂಗ್ ಅಂದರೆ one-sided match in the general election held February 2026. ಸೊ ತಾರಿಕ್ ರೆಹಮಾನ್ ಅವರ ಪಕ್ಷ, ಅವರ ವೋಟು ಇಂಪಾರ್ಟೆಂಟು. ಇವರು ಮಾಜಿ ಪ್ರಧಾನಿಯವರ ಮಗ. ಯಾರು ಅವರು ಮಾಜಿ ಪ್ರಧಾನಿ? ವೆರಿ ಸಿಂಪಲ್ ಕ್ವಶನ್. ಗೊತ್ತಿದ್ದವರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ದಿಸ್ ವಾಸ್ ದಿ ಫಸ್ಟ್ ಜನರಲ್ ಎಲೆಕ್ಷನ್ ಫಾಲೋವಿಂಗ್ ದಿ ಮಾನ್ಸೂನ್ ರೆವಲ್ಯೂಷನ್. ಮುಂಗಾರು ಮಳೆ ಕ್ರಾಂತಿ, ಮಾನ್ಸೂನ್. ಓಕೆ, ಸೌತ್ ವೆಸ್ಟ್ ಮಾನ್ಸೂನ್ ಮತ್ತು ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಬರುತ್ತಲ್ಲ, ಮಾನ್ಸೂನ್. ಓಕೆ, ಈ ಮಾನ್ಸೂನ್ ಕ್ರಾಂತಿ ಇದು ಒನ್ ಲೈನ್ ಇನ್ಫಾರ್ಮೇಷನ್, ಇದು ಎಕ್ಸಾಮ್ಸ್ ಇಂಪಾರ್ಟೆಂಟು. ಓಕೆ, ಎ ಸ್ಟೂಡೆಂಟ್ ಲೆಡ್ ಅಂದರೆ ವಿದ್ಯಾರ್ಥಿಗಳಿಂದ ಇದು ಆದಂತಹ ಒಂದು ಕ್ರಾಂತಿ. ಓಕೆ, ಸೊ ಅದಕ್ಕೆ ವಿದ್ಯಾರ್ಥಿಗಳು, ಯುವಕರು ದೇಶದ ಭವಿಷ್ಯವನ್ನು ಬದಲಾಯಿಸುವವರು ಮತ್ತು ಬರ್ತಕ್ಕಂಥವರು ಅಂತಹ ಒಂದು ಮಾತನ್ನು ಅನೇಕ ಒಂದು ಸ್ಟೇಟ್ಸ್ಮೆನ್ಸ್ಗಳು ಹೇಳಿರ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ಎ ಸ್ಟೂಡೆಂಟ್ ಲೆಡ್ ಅಪ್ರೈಸಿಂಗ್ ದಟ್ ಫೋರ್ಸ್ಡ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ ಟು ರಿಸೈನ್ ಆ್ಯಂಡ್ ಫ್ಲೀ ಟು ಇಂಡಿಯಾ. ಅವರು ಭಾರತಕ್ಕೆ ಓಡಿ ಬರ್ತಕ್ಕಂತಹ ಕೆಲಸ ಆಗುತ್ತೆ. ಅವರು ಭಾರತಕ್ಕೆ ಓಡಿ ಬರೋದ್ರಿಂದ ಅಥವಾ ಭಾರತಕ್ಕೆ ಬರೋದ್ರಿಂದ ಏನಾಯಿತು, ಏನು ಕತೆ ಅನ್ನೋ ಮುಂದೆ ಹೇಳ್ತೀನಿ. ಓಕೆ, ಇಂಟೀರಿಯಂ ಗೌರ್ನಮೆಂಟ್, ತಾತ್ಕಾಲಿಕ ಸರ್ಕಾರ ಆಂತರಿಕ ಸರ್ಕಾರ ಏನಪ್ಪ, ಬಿಟ್ವೀನ್ ಆಗಸ್ಟ್ 2024 to 2026 ನಡುವೆ ಆಂತರಿಕ ಸರ್ಕಾರ ಇತ್ತು. ದಿ ಕಂಟ್ರಿ ವಾಸ್ ಲೆಡ್ ಬೈ ಆ್ಯನ್ ಇಂಟೀರಿಯಂ ಗವರ್ನಮೆಂಟ್ ಹೆಡೆಡ್ ಬೈ ನೋಬೆಲ್ ಲಾರೆಟ್ ಮೊಹಮ್ಮದ್ ಯೂನಿಸ್ ಅವರ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆ್ಯಂಡ್ ಬ್ಯಾಂಕ್. ಓಕೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, SHG, ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಸೊ ಇದು HYT ಆಗಿರುತ್ತೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈಗ ಬಡ್ಜೆಟಲ್ಲಿ ಮಹಿಳೆಯರ ಸೆಲ್ಫ್ ಹೆಲ್ಪ್ ಗ್ರೂಪಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಕೀಮ್ ಬಂದಿದೆ. ಆ ಸ್ಕೀಮ್ ಯಾವುದು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಏನಕ್ಕೆ ಅಂದರೆ ಅದನ್ನು ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೇನೆ. ಓಕೆ, ಹೀಗೆ ನೀವು ಯಾವ ಚಾಪ್ಟ್ರು ಎಕ್ಸಾಮ್ಸಿಗೆ ಕೇಳ್ತಾರೆ ಅಂತಕ್ಕಂಥದ್ದನ್ನು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ. ತದನಂತರದಲ್ಲಿ ಕೀ ಕಾನ್ಸ್ಟಿಟ್ಯೂಷನಲ್ ಚೇಂಜ್, ವೆರಿ ಇಂಪಾರ್ಟೆಂಟ್, ಕೀ ಕಾನ್ಸ್ಟಿಟ್ಯೂಷನಲ್ ಚೇಂಜ್. ಎ ರೆಫರೆಂಡಮ್ ಅಂತಂದರೆ ಏನು ಅಂದರೆ, ರೆಫರ್ ಟು ದಿ ಪೀಪಲ್, ಜನಾದೇಶ ಅಂತಾರೆ ಕನ್ನಡದಲ್ಲಿ. ರೆಫರೆಂಡಮ್ ಈಸ್ ಎ ಪೊಲಿಟಿಕಲ್ ಟೂಲ್ ವಿಚ್ ಈಸ್ ಗಿವನ್ ಟು ದಿ ಪೀಪಲ್ ಟು ಎಕ್ಸ್ಪ್ರೆಸ್ ದೇರ್ ವ್ಯೂಸ್. ಅಂದರೆ ಮೊನ್ನೆ ರಾಜ್ಯಸಭಾ ಸದಸ್ಯ ರಾಘವ್ ಚಡ್ಡಾ ಅವರು ಹೇಳ್ತಾರೆ, ಸಿ ವೆನ್ ಪೀಪಲ್ ಹ್ಯಾವ್ ಎ ಪವರ್ ಟು ಎಲೆಕ್ಟ್, ದೇ ಶುಡ್ ಆಲ್ಸೋ ಹ್ಯಾವ್ ಪವರ್ ಟು ರಿಮೂವ್ ದಿ ಪರ್ಸನ್ ಇಫ್ ಈಸ್ ನಾಟ್ ಪರ್ಫಾರ್ಮ್ ವೆಲ್. ದಟ್ ಈಸ್ ಕಾಲ್ಡ್ ರೆಫರೆಂಡಮ್ ಅಂದರೆ ಜನಕ್ಕೆ ನಾವು ಅವಕಾಶ ಕೊಡ್ತಾ ಇದ್ವಿ. ಹೇಳಿ, ನಿಮ್ಮ ಕನಸುಗಳನ್ನು ಹೇಳಿ, ನಿಮ್ಮ ಬಯಕೆಗಳನ್ನು ಹೇಳಿ, ನಿಮ್ಮ ನೋವುಗಳನ್ನು ಹೇಳಿ, ಅದಕ್ಕೆ ನಾವು ಸ್ಪಂದನೆ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ರೆಫರೆಂಡಮ್, ಜನಾದೇಶ. A referendum was held alongside the election to pass July Charter Act 1813, important, 1833 important. ನೋಡಿ, ಚಾರ್ಟರ್ ಮತ್ತು ಅಲ್ಲಿಗೆ ಹೋಗ್ಬೇಕು ನೀವು. ಓಕೆ, ವಿಚ್ ಇಂಟ್ರೊಡ್ಯೂಸಸ್ ರಿಫಾರ್ಮ್ಸ್ ಲೈಕ್ ಎ 2-term ಲಿಮಿಟ್ ಫಾರ್ ಪ್ರೈಮ್ ಮಿನಿಸ್ಟರ್ ಟು ಪ್ರಿವೆಂಟ್ ಫ್ಯೂಚರ್ ಅಥಾರಿಟೇರಿಯನಿಸಮ್. ಅಂದರೆ ಒಬ್ಬ ಪ್ರಧಾನಿ ಮ್ಯಾಕ್ಸಿಮಮ್
2 ಟರ್ಮ್ಸ್, 2 ಅವಧಿಗೆ ಮಾತ್ರ ಅವರು ಆಡಳಿತವನ್ನು ನಡೆಸಬೇಕಾಗುತ್ತೆ. ಓಕೆ, ಸೇಮ್ ಥಿಂಗ್ ಈಸ್ ಅವೈಲಬಲ್ ಆ್ಯಂಡ್ ಅಪ್ಲಿಕೇಬಲ್ ಟು ದಿ ಅಮೇರಿಕನ್ ಪ್ರೆಸಿಡೆಂಟ್. ನಾವೇನಾದರೂ ಡೊನಾಲ್ಡ್ ಟ್ರಂಪಿಗೆ ಇನ್ನೊಂದು ಬರ ಕೊಟ್ಬಿಟ್ರೆ ನಾಶ ಮಾಡಿಬಿಡ್ತಾನೆ ಅವಪ್ಪ. ಓಕೆ, ಸೊ ಈ ಥರ ಅಂಶಗಳು ನಿಮಗೆ ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟು. ಓಕೆ, ಇಂಡಿಯಾ ಬಾಂಗ್ಲಾದೇಶ ರಿಲೇಷನ್ಶಿಪ್, ಇದನ್ನು ಏನಂತಾರೆ, ಎಕ್ಸಾಮ್ ಆ್ಯಂಗಲ್ ಅಂತಾರೆ, ಪರೀಕ್ಷೆಯ ದೃಷ್ಟಿಕೋನ. ಓಕೆ, ನೋಡಿ, ಲಾಂಗೆಸ್ಟ್ ಬಾರ್ಡರ್, ಇಂಡಿಯಾ ಶೇರ್ಸ್ ಇಟ್ಸ್ ಲಾಂಗೆಸ್ಟ್ ಇಂಟರ್ನ್ಯಾಷನಲ್ ಲ್ಯಾಂಡ್ ಬಾರ್ಡರ್ ವಿತ್ ಬಾಂಗ್ಲಾದೇಶ 4096 ಕಿಲೋಮೀಟರ್. ಸೊ ಸೆಕೆಂಡ್ ಹೈಯೆಸ್ಟ್ ಯಾವುದು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಬೇಕಾಗುತ್ತೆ. ಓಕೆ, ನಂತರದಲ್ಲಿ ಬಾರ್ಡರಿಂಗ್ ಸ್ಟೇಟ್ಸ್, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಬಾರ್ಡರಿಂಗ್ ಸ್ಟೇಟ್, 5 ಇಂಡಿಯನ್ ಸ್ಟೇಟ್ಸ್ ಶೇರ್ ದಿಸ್ ಬಾರ್ಡರ್: ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮೇಘಾಲಯ, ತ್ರಿಪುರಾ ಆ್ಯಂಡ್ ಮಿಜೋರಾಂ. ನೋಡಿ, ಮಿಜೋರಾಂ ಇಲ್ಲಿ ಕನ್ಫ್ಯೂಸ್ ಇದೆ, ತ್ರಿಪುರಾ ಇಲ್ಲಿ ಕನ್ಫ್ಯೂಸ್ ಇದೆ. ಮೇಘಾಲಯ, ಅಸ್ಸಾಮು, ಬೆಂಗಾಲ್ ಎಲ್ಲರಿಗೂ ಗೊತ್ತಾಗುತ್ತೆ. ತ್ರಿಪುರಾ ಆ್ಯಂಡ್ ಮಿಜೋರಾಂ ಅಂತ ನಮಗೆ ಕ್ಲಾರಿಟಿ ಇರಲ್ಲ. ನೆಕ್ಸ್ಟ್ ಮಿಜೋರಾಂ ಅಂತ ಓದಿರ್ತೀವಿ ಎಕ್ಸಾಮಲ್ಲಿ, ಮಣಿಪುರನ ಮಿಜೋರಾಂ ಅನಿಸುತ್ತೆ. ದಟ್ಸ್ ವೈ ವಿ ಸಜೆಸ್ಟ್ ಯು ಟು ರೈಟ್ ಹೋಮ್ವರ್ಕ್. Homework is the key for your examination. Homework is the key for remembrance. Homework is the key for your retention. Okay. Strategic link. Okay. ದಿ ಸಿಲಿಗುರಿ ಕಾರಿಡಾರ್ ಅಂದರೆ ವೆಸ್ಟ್ ಬೆಂಗಾಲಿಂದ ನಾವು ಇದಕ್ಕೆ ನಾರ್ತ್ ಈಸ್ಟ್ಗೆ ಹೋಗ್ಬೇಕಂದ್ರೆ ಆ ಒಂದು ಸಿಲಿಗುರಿ ಕಾರಿಡಾರ್. ಓಕೆ, ಸೊ ಇದು ಸಿಲಿಗುರಿ ಕಾರಿಡಾರ್. ಓಕೆ, ಕನೆಕ್ಟ್ಸ್ ಮೇನ್ಲ್ಯಾಂಡ್ ಇಂಡಿಯಾ ಟು ದಿ ನಾರ್ತ್ ಈಸ್ಟ್. ಓಕೆ, ತದನಂತರದಲ್ಲಿ ಎಕನಾಮಿಕ್ ಕೋಆಪರೇಷನ್, ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಟ್ರೇಡ್ ಪಾರ್ಟ್ನರ್, ಬಾಂಗ್ಲಾದೇಶ ಈಸ್ ದಿ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಇನ್ ಸೌತ್ ಏಷ್ಯಾ. ಬಾಂಗ್ಲಾದೇಶದಲ್ಲಿ ಜವಳಿಗಳ ಒಂದು ಅತ್ಯದ್ಭುತವಾದ ಉತ್ಪಾದನೆ ಕಂಡು ಬರ್ತಕ್ಕಂಥದ್ದನ್ನು ನೋಡಬಹುದು. ಓಕೆ, ಫ್ರಮ್ ದಿ ಬ್ರಿಟಿಷ್ ಎರಾ ದೇ ಹ್ಯಾವ್ ವೆರಿ ಮಚ್ expertise and skills to produce textiles. Okay, and one more thing, they have a added advantage when compared to India. ಅಂದರೆ ಭಾರತಕ್ಕೆ ಹೋಲಿಸಿದಾಗ ಬಾಂಗ್ಲಾದೇಶಕ್ಕೆ ಒಂದು ವಿಶೇಷವಾದ ಅವಕಾಶ ಇದೆ. ಏನಪ್ಪ ಅಂತಂದರೆ, ಇಫ್ ದೇ ಎಕ್ಸ್ಪೋರ್ಟ್ ಟು ದಿ ವೆಸ್ಟರ್ನ್ ಕಂಟ್ರೀಸ್, ದೇ ಆರ್ ಟ್ರೀಟೆಡ್ ಆಸ್ ಎ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್. ಓಕೆ, ಅವಾಗೇನಾಗುತ್ತೆ, ಅವ್ರಿಗೆ ಕಡಿಮೆ ಸುಂಕಗಳನ್ನು ಹೇರ್ತಾರೆ. ಅದೇ ಬಟ್ಟೆ ಭಾರತದಿಂದ ಹೋದಾಗ ಹೆಚ್ಚು ಸುಂಕಗಳನ್ನು ಹೇರ್ತಕ್ಕಂಥದ್ದು ನೋಡ್ಬೋದು. ಸೊ ದಿಸ್ ಈಸ್ ವೇರ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಬಾಂಗ್ಲಾದೇಶ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್. ಸೊ ಇದರಿಂದ ಏನಾಗುತ್ತೆ, ನಾವು ಬಾಂಗ್ಲಾದೇಶ ಈಸ್ ಕನ್ಸಿಡರ್ಸ್ ಒನ್ ಆಫ್ ದಿ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಟೆಕ್ಸ್ಟೈಲ್ಸ್ ಆ್ಯಂಡ್ ಎಕ್ಸ್ಪೋರ್ಟರ್ ಆಫ್ ದಿ ಟೆಕ್ಸ್ಟೈಲ್ಸ್. ತದನಂತರದಲ್ಲಿ ನಮಗೆ ಬಾಂಗ್ಲಾದೇಶದಲ್ಲಿ ಈ ಒಂದು ಸೆಣಬು, ಓಕೆ, ಈ ಒಂದು ಟೆಕ್ಸ್ಟೈಲ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಡ್ಯೂಟಿ ಫ್ರೀ ಆ್ಯಕ್ಸೆಸ್, ಓಕೆ, ಡ್ಯೂಟಿ ಫ್ರೀ, ಸುಂಕ ಮುಕ್ತವಾದಂತಹ ಒಂದು ನಾವು ಪ್ರವೇಶವನ್ನು ಕೊಡ್ತೇವೆ. ಇಂಡಿಯಾ ಪ್ರೊವೈಡ್ಸ್ ಡ್ಯೂಟಿ ಫ್ರೀ ಆ್ಯಂಡ್ ಕೋಟಾ ಫ್ರೀ ಆಕ್ಸೆಸ್ ಟು ಬಾಂಗ್ಲಾದೇಶ್ ಅಂಡ್ ಮೋಸ್ಟ್ ಐಟಮ್ಸ್ ಅಂಡರ್ ದಿ ಸಾಫ್ತಾ ಒಪ್ಪಂದ, ಸೌತ್ ಏಷ್ಯನ್ ಫ್ರೀ ಟ್ರೇಡ್, ಮುಕ್ತ ವ್ಯಾಪಾರ ಒಪ್ಪಂದ ಅಂತಂದರೆ ಕಡಿಮೆ ತೆರಿಗೆ ಅಥವಾ ಶೂನ್ಯ ಸುಂಕ, ಕಡಿಮೆ ಸುಂಕ ಅಥವಾ ಶೂನ್ಯ ಸುಂಕ. ಕೋಟಾ ಫ್ರೀ ಅಂತಂತಂದರೆ ನೀನು ಇಷ್ಟೇ ಟನ್ನು ಕಳಿಸ್ಬೇಕಂತಿಲ್ಲ, ಎಷ್ಟು ಟನ್ ಆದರೂ ಕಳಿಸ್ಬೋದು. ದಟ್ ಈಸ್ ದಿ ಮೀನಿಂಗ್ ಆಫ್ ಕೋಟಾ ಫ್ರೀ. ಇಷ್ಟೇ ಇರುತ್ತೆ, ನಿಮಗೆ ಇಷ್ಟೇ ಕಳಿಸ್ಬೇಕಂತಿಲ್ಲ. ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಆನ್ ಬಾಂಗ್ಲಾದೇಶ ಟು ಎಕ್ಸ್ಪೋರ್ಟ್ ಓನ್ಲಿ ದಿಸ್ ಮಚ್ ಆಫ್ ಅಮೌಂಟ್. ಓಕೆ, ಎನರ್ಜಿ, ದಿ ಇಂಡಿಯಾ ಬಾಂಗ್ಲಾದೇಶ ಫ್ರೆಂಡ್ಶಿಪ್ ಪೈಪ್ಲೈನ್, ಓಕೆ, ಕ್ಯಾರೀಸ್ ಡೀಸೆಲ್ ಫ್ರಮ್ ಸಿಲಿಗುರಿ ಟು ದಿ ಪರ್ಬತ್ಪುರ್, ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರುತ್ತೆ ಕೀ ಇರಿಟೇಂಟ್ಸ್ ಆ್ಯಂಡ್ ಚಾಲೆಂಜಸ್. ಇದು ನೋಡಿ, ಪಿ ಸಿ ಎಕ್ಸಾಮ್ಸಿಗೆ ಬರಲ್ಲ, ಪಿ ಎಸ್ ಐಗೆ ಬರಲ್ಲ, ಬಟ್ ಏನಾದರೂ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿದಾಗ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಕಮ್ ಇನ್ ಯುವರ್ ಎಕ್ಸಾಮಿನೇಷನ್. ಕೀ ಇರಿಟೇಂಟ್ಸ್ ಆ್ಯಂಡ್ ಚಾಲೆಂಜಸ್ ಏನಪ್ಪ ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ, ನೋಡಿ, ಇದು IAS ಮೇನ್ಸು ಮತ್ತು KS ಮೇನ್ಸ್ಗೆ ಕ್ವಶನ್ಸ್ ಬರ್ತಕ್ಕಂಥದ್ದು. ಈಗ ನಿಮಗೆಲ್ಲ ಗೊತ್ತಿರುತ್ತೆ, ನಮ್ಮಲ್ಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಇರ್ತಕ್ಕಂಥದ್ದನ್ನೆಲ್ಲ ನೋಡ್ಬೋದು. ಸೊ ಇಲ್ಲಿ ಬರ್ತಕ್ಕಂಥದ್ದು ಹೊರತು ಇದು ಪಿ ಸಿ ಎಕ್ಸಾಮ್ಸ್ಗೆ ಬರಲ್ಲ, PSIಗೆ ಬರಲ್ಲ, AE ಎಕ್ಸಾಮ್ಸ್ಗೆ ಬರಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗೆ ಮೊದಲೇ ಬರಲ್ಲ. ಓಕೆ, ಏನು ಇಂತಹ ಅಂಶಗಳೇ ನಮ್ಮ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಬಂದು ನಮ್ಮ ಅಂಕಗಳನ್ನು ಜಾಸ್ತಿ ತೆಗಿತೆ. ಓಕೆ, ನಂದು ಟೋಟಲ್ 6 ಮೇನ್ಸಲ್ಲಿ 5 ಇಂಟರ್ವ್ಯೂ. ಓಕೆ, 5 ಇಂಟರ್ವ್ಯೂ. ಏನಕ್ಕೆ ಅಂದರೆ ನನಗೆ ಗೊತ್ತಿತ್ತು ಇದು ಮೇನ್ಸಿಗೆ ಬರುತ್ತೆ, ಇದು ಪ್ರಿಲಿಮ್ಸಿಗೆ ಬರುತ್ತೆ. ಓಕೆ, ತೀಸ್ತಾ ರಿವರ್ ವಾಟರ್ ಡಿಸ್ಪ್ಯೂಟ್. ತೀಸ್ತಾ ನದಿ ಸಿಕ್ಕಿಂನಲ್ಲಿ ಹುಟ್ಟಿ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ ನಡುವೆ ಗಡಿಯನ್ನುಂಟು ಮಾಡಿ, ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾ ನಡುವೆ ಸಹ ಅದು ಗಡಿಯನ್ನುಂಟು ಮಾಡಿ, ಇಟ್ ಶೇರ್ಸ್ ಎ ಬೌಂಡ್ರಿ ಬಿಟ್ವೀನ್ ದಿ
ಸಿಕ್ಕಿಂ ಅಂಡ್ ವೆಸ್ಟ್ ಬೆಂಗಾಲ್ ಅಂಡ್ ಬಾಂಗ್ಲಾದೇಶ. ಇಟ್ ಈಸ್ ಎ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ, ಅಂದರೆ ಬ್ರಹ್ಮಪುತ್ರ ನದಿಯ ಉಪನದಿ. ಓಕೆ, ಈ ತೀಸ್ತಾ ನದಿಗೆ ಸಂಬಂಧಪಟ್ಟಂಗೆ ವೆಸ್ಟ್ ಬೆಂಗಾಲ್ ಅಪೋಸ್ ಮಾಡುತ್ತೆ. ನೀವೇನಾದರೂ ಅಗ್ರಿಮೆಂಟ್ ಮಾಡಿಕೊಂಡ್ರೆ ನಮಗೆ ತೊಂದರೆ ಆಗುತ್ತೆ. ದಟ್ಸ್ ವೈ ವಿ ಆರ್ ನಾಟ್ ಗೋಯಿಂಗ್ ಟು ಅಗ್ರಿ ದಿ ಪ್ರಪೋಸಲ್ಸ್ ಮೇಡ್ ಬೈ ಬಾಂಗ್ಲಾದೇಶ್. ಓಕೆ, ತೀಸ್ತಾ flows through Sikkim, West Bengal before entering Bangladesh. An agreement on water sharing has been stalled since 2011 due to opposition from West Bengal. ಇದರಿಂದ ಪಶ್ಚಿಮ ಬಂಗಾಳಕ್ಕೆ ತೊಂದರೆ ಆಗುತ್ತೆ. ಪಶ್ಚಿಮ ಬಂಗಾಳಕ್ಕೆ ನೀರಿನ ಅಂಶ ಕಡಿಮೆ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ, ಪಶ್ಚಿಮ ಬಂಗಾಳದವರು ಅಪೋಸ್ ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ದಟ್ ಅಪೋಸಿಷನ್ ಸ್ಟಿಲ್ ವಿ ಆರ್ ನಾಟ್ ಏಬಲ್ ಟು ಸಾರ್ಟ್ ಔಟ್ ದಿ ದಿಸ್ ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. Next, Sheikh Hasina's presence. See, after this monsoon revolution, Hasina came to India. August 2024. Sheikh Hasina's stay in India has strained ಅಂದರೆ ಸಂಬಂಧಗಳಲ್ಲಿ ಬೆರುಕುಂಟಾಗಿದೆ. Diplomatic ties with the new leadership in Dhaka. The new government asking Indian government ಟು ಎಕ್ಸ್ಟ್ರಡಿಯೇಟ್. ಓಕೆ, ನೀವೇನು ಮಾಡಿ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಇದೆ. ಓಕೆ, ಸೊ ನಮ್ಮಲ್ಲಿ ಅಪರಾಧಿಯಾಗಿರ್ತಕ್ಕಂತಹ ಶೇಖ್ ಹಸೀನಾ ಅವರನ್ನು ನೀವು ನಮಗೆ ಕಳಿಸ್ಕೊಡಿ ಅಂತ ಯಾರು ಹೇಳ್ತಾ ಇದ್ದಾರೆ ಅಂತಂದರೆ ಬಾಂಗ್ಲಾದೇಶ. ಹಳೆಯ ಸರ್ಕಾರ, ಈಗ ಹೊಸ ಸರ್ಕಾರ ಸಹ ಅದನ್ನೇ ಡಿಮ್ಯಾಂಡ್ ಮಾಡುತ್ತೆ. ಓಕೆ, ಸೊ ಇವರು ಹೊಂದಿರತಕ್ಕಂಥದ್ದು ದಿಸ್ ಈಸ್ ದಿ ಚಾಲೆಂಜ್ ಫಾರ್ ಇಂಡಿಯಾ ಬಾಂಗ್ಲಾ ರಿಲೇಷನ್ಶಿಪ್. ನೆಕ್ಸ್ಟು ಮೈನಾರಿಟಿ ಸೇಫ್ಟಿ. ಮೈನಾರಿಟಿ recurring attack on Hindu minorities in Bangladesh remain a sensitive issue on bilateral issues. ಅಂದರೆ so as we see the things which are occurring in Pakistan, same things happening in Bangladesh, like attacking on the Hindu people, minorities. Okay, so this is the concerns raised by India. Okay, ಅಲ್ಲಿನ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳನ್ನು ಭಾರತ ತೀವ್ರ ಅತ್ಯಂತ ಕಳವಳ ಅಂತ ಹೇಳಿರ್ತಕ್ಕಂಥ ನೋಡ್ಬೋದು. ಇದು ಮೇನ್ಸ್ಗೆ ಬರ್ತಕ್ಕಂತಹ ಒಂದು ವಿಚಾರ. ಓಕೆ ಸರ್, ಇಂಡಿಯಾ ಬಾಂಗ್ಲಾ ಪ್ರಿಲಿಮ್ಸ್ ಇಂಪಾರ್ಟೆಂಟು, ಮೇನ್ಸ್ಗೆ ಇಂಪಾರ್ಟೆಂಟು, ಇಂಟರ್ವ್ಯೂ ಇಂಪಾರ್ಟೆಂಟು. ಪ್ರಿಲಿಮ್ಸ್ ಅಂತಂದರೆ ನನ್ನ ಪ್ರಕಾರ ಎಲ್ಲ ಸಿ ಗ್ರೂಪ್ ಎಕ್ಸಾಮ್ಸ್, ಡಿ ಗ್ರೂಪ್, ಎ ಗ್ರೂಪ್, ಬಿ ಗ್ರೂಪ್. ಓಕೆ, ಇಂಪಾರ್ಟೆಂಟ್ ಬೈಲಾಟ್ರಲ್ ಎಕ್ಸೈಸಸ್ ಯಾವುದಪ್ಪ? ಆರ್ಮಿ ಎಕ್ಸೈಸ್ ಸಂಪ್ರೀತಿ. ನೇವಿಯಲ್ಲಿ ಬಾನ್ಗೋ ಸಾಗರ್. ಓಕೆ, ಇದು ಇಂಪಾರ್ಟೆಂಟು, ಇದು ನೋಡ್ಕೋಬೇಕಾಗುತ್ತೆ. ಓಕೆ, UPSC ಪ್ರೀವಿಯಸ್ ಇಯರ್ ಕ್ವಶನ್ 2022 ಬರ್ತದೆ. ಡಿಸ್ಕಸ್ ದಿ ಸ್ಟೆಪ್ಸ್ ರಿಕ್ವೈರ್ಡ್ ಟು ರಿಯಲೈಸ್ ಹೈಡ್ರೋ ಕೋಆಪರೇಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. 2021 ಬರುತ್ತೆ. ಅನಲೈಸ್ ದಿ ಎಥನಿಕ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಕ್ರಾಸ್ ಬಾರ್ಡರ್ ಮೈಗ್ರೇಷನ್ ಅಲಾಂಗ್ ದಿ ಇಂಡಿಯಾ ಮಯನ್ಮಾರ್ ಆ್ಯಂಡ್ ಇಂಡಿಯಾ ಬಾಂಗ್ಲಾದೇಶ ಬಾರ್ಡರ್ಸ್. ನೋಡಿ, ಇಂಡಿಯಾ ಬಾಂಗ್ಲಾ ನಡುವೆ ಏನಾಗ್ತಾ ಇದೆ ಅಂತಂದರೆ ಇಲ್ಲೀಗಲ್ ಹ್ಯೂಮನ್ ಟ್ರಾಫಿಕಿಂಗ್, ಇಲ್ಲೀಗಲ್ ಸ್ಮಗ್ಲಿಂಗ್ ಆಫ್ ದಿ ಆರ್ಮ್ಸ್, ಡ್ರಗ್ಸ್. ಓಕೆ, ತದನಂತರದಲ್ಲಿ ಈ ಒಂದು ನಾರ್ತ್ ಈಸ್ಟಲ್ಲಿ ಕಂಡು ಬರ್ತಕ್ಕಂತಹ ಒಂದು ಪ್ರತ್ಯೇಕವಾದಿಗಳು, ಬಂಡುಕೋರರು, ದೇ ಆರ್ ಟೇಕಿಂಗ್ ಶೆಲ್ಟರ್ ಇನ್ ಬಾಂಗ್ಲಾದೇಶ್. ಆ್ಯಂಡ್ ಒನ್ ಮೋರ್ ಥಿಂಗ್, ರಾಡಿಕಲ್ಸ್ ವಿಚ್ ಆರ್ ಕಮಿಂಗ್ ಫ್ರಮ್ ಬಾಂಗ್ಲಾದೇಶ್ ಟು ಇಂಡಿಯಾ. ಮೋಸ್ಟ್ ಇಂಪಾರ್ಟೆಂಟ್, ಅಸ್ಸಾಮಲ್ಲಿ ಈ ಒಂದು ಅಕ್ರಮ ವಲಸಿಗರು, ಬಾಂಗ್ಲಾ ಅಕ್ರಮ ವಲಸಿಗರು. ದೀಸ್ ಆರ್ ದಿ ಚಾಲೆಂಜಸ್. ಓಕೆ, ಕ್ರಾಸ್ ಬಾರ್ಡರ್ ಮೈಗ್ರೇಷನ್, ಈಗ ಬೆಂಗಳೂರಲ್ಲಿ ಮೊನ್ನೆ ಇಶ್ಯೂ ಆಗಿತ್ತು ಕೋಗಿಲ್ ಕ್ರಾಸ್ ಬಗ್ಗೆ. ಓಕೆ, ಸೊ ಹೀಗೆ ಇಂಥ ವಿಚಾರಗಳು ಎಕ್ಸಾಮ್ಸಿಗೆ ಪದೇ ಬರ್ತಾ ಇರುತ್ತೆ. ನೋಡಿ, ಇಂಡಿಯಾ ಬಾಂಗ್ಲಾದೇಶ್ ನಡುವೆ ಚಾಲೆಂಜಸ್ಸು ಅದು 1 ವರ್ಷಕ್ಕೆ 2 ವರ್ಷಕ್ಕೆ ಬಗೆಯರಲ್ಲ. ಒಂದು ಸೆಟ್ ಆಫ್ ಚಾಲೆಂಜಸ್ ಇರ್ತಾವೆ, ಯಾವಾಗಲೂ ಇರುತ್ತೆ. ನಮ್ಮ ಅಜ್ಜಿ ಕಾಲಕ್ಕೂ ಅದೇ ಇತ್ತು, ನಮ್ಮ ಅಪ್ಪನ ಕಾಲಕ್ಕೂ ಅದಿತ್ತು, ನಮ್ಮ ಕಾಲಕ್ಕೂ ಅದೇ ಇದೆ. ಓಕೆ, ದಿಸ್ ಇಲ್ಲೀಗಲ್ ಮೈಗ್ರೆಂಟ್ಸ್ ಪ್ರಾಬ್ಲಮ್ ಸ್ಟಾರ್ಟೆಡ್ ಫ್ರಮ್ ಅವರ್ ಅಜ್ಜಿ ಇಂದಿರಾ ಗಾಂಧಿ. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಹೊರತು ಇದು ರೀಸೆಂಟ್ ಪ್ರಾಬ್ಲಮ್ ಅಲ್ಲ. ಸೊ ನೀವು ಪದೇ ಕರೆಂಟ್ ಅಫೇರ್ಸ್. ಸ್ವಾಮಿ, ಪ್ರತಿ ದಿವಸ ರಿಲೇಷನ್ಶಿಪ್ ಚೇಂಜ್ ಆಗಲ್ಲ, ಪ್ರತಿ ದಿವಸ ಚಾಲೆಂಜಸ್ ಚೇಂಜ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸೆಟ್ ಆಫ್ ಚಾಲೆಂಜಸ್ ಆರ್ ಆಲ್ವೇಸ್ ಕಾಮನ್ ಫಾರ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್, ಇಂಡಿಯಾ ಆ್ಯಂಡ್ ಅಮೇರಿಕಾ. ಓಕೆ, ಓವರ್ ನೈಟ್ ಸಡನ್ನಾಗಿ ಚೇಂಜ್ ಆಗ್ತಕ್ಕಂಥದ್ದಲ್ಲ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಓದ್ಕೊಂಡ್ರೆ ರಿಮೈನಿಂಗ್ ನೀವು ಪಾರ್ಟ್ ಟೈಮ್ ಕೆಲಸ ಆದರೂ ಮಾಡಿ, 3 ವರ್ಷ ಆದಮೇಲೆ ಒಂದು ಒಳ್ಳೆಯಾದರೂ ನಿಮ್ಮ ಕೆರಿಯರನ್ನು ನೋಡ್ಕೊಳ್ಳಿ. 5 ವರ್ಷ ಓದಿ ನೀನಿನ್ನೂ ಅಪಾಯಿಂಟ್ ಆಗಿಲ್ಲ ಅಂದರೆ ಸುಧಾರಿಸ್ಕೋಬೋದು. 1:3 ಹೋಗಿ ಅಂದರೆ ಎಸ್ ನೀನು ಲೈನಾಗಿದೆಯಾ ಅಂತ. 5 ವರ್ಷನೂ ಓದಿ ನೀನು 1:3ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿಲ್ಲ ಅಂತಂದರೆ ಇಲ್ಲೇನೋ ಸಮಸ್ಯೆ ಇದೆ ಅಂತ ಅರ್ಥ. ಓಕೆ, ಇಟ್ಸ್ ಅ ರೈಟ್ ಟೈಮ್ ಟು ಥಿಂಕ್ ಯುವರ್ ಸ್ಟ್ರಾಟಜಿ. ಓಕೆ,
2013 ಕ್ವಶನ್ ಕೇಳಿದ್ದಾರೆ. ದಿ ಪ್ರೊಟೆಸ್ಟ್ ಇನ್ ಶಾನ್ಬಾಗ್ ಸ್ಕ್ವೇರ್ ಇನ್ ಢಾಕಾ ಇನ್ ಬಾಂಗ್ಲಾದೇಶ್ ರಿವೀಲ್ ಎ ಫಂಡಮೆಂಟಲ್ ಸ್ಪ್ಲಿಟ್ ಇನ್ ಸೊಸೈಟಿ ಬಿಟ್ವೀನ್ ನ್ಯಾಷನಲಿಸ್ಟ್ ಅಂಡ್ ಇಸ್ಲಾಮಿಕ್ ಫೋರ್ಸಸ್. ವಾಟ್ ಈಸ್ ಇಟ್ಸ್ ಸಿಗ್ನಿಫಿಕೆನ್ಸ್ ಫಾರ್ ಇಂಡಿಯಾ? ನೋಡಪ್ಪ, ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅಂತ ನಾನು ಕೇಳಲ್ಲ. ದಟ್ಸ್ ನಾಟ್ ಮೈ ಜಾಬ್. UPSC ಇಸ್ ಟೆಲಿಂಗ್ ಲೈಕ್ ದಿಸ್. ನೋಡಿ, ಇದನ್ನೇನಂತಾರೆ ಅಂತಂದರೆ, ಇದನ್ನು ಅವನು ಮರ್ಮ ತಿಳ್ಕೋಬೇಕು. ಓಕೆ, ವಾಟ್ ಈಸ್ ದಿ ರೀಸನ್ ಬಿಹೈಂಡ್ ದಿಸ್? ಇದರ ಹಿಂದಿನ ಉದ್ದೇಶವೇನು? ಏನು? ಓಕೆ, ಯಾವಾಗಲೂ ಈಗ ನ್ಯೂ ಗವರ್ನಮೆಂಟ್ came to power in Bangladesh. How it impacts India and Bangladesh relationship? How recent monsoon revolution made a strained relationship between India and Bangladesh? ಈ ಥರ ಕ್ವಶನ್ಸ್ ಬರ್ತಾವೆ ರೀ, ಅರ್ಥ ಆಯ್ತಲ್ವಾ? ಈ ಥರ ಕ್ವಶನ್ಸ್ ಬರ್ತವೆ. How it impacts India, that is the only one thing. See, if you have become IAS officer, IPS officer, Indian foreign service officer also, you have to see the global events from the India's prism. ಇಂಡಿಯಾಸ್ ಒಂದು ಐಯಿಂದ ನೋಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಸರ್, 2008ರಲ್ಲಿ ನೀವೆಲ್ಲ ಆವಾಗ ಅಂಗನವಾಡಿಗೆ ಹೋಗ್ತಿದ್ರೋ ಅಥವಾ ಪ್ರೈಮರಿ ಸ್ಕೂಲ್ಗೆ ಹೋಗ್ತಿದ್ರೋ ಹೈಸ್ಕೂಲ್ಗೆ ಹೋಗ್ತಿರೋ ಗೊತ್ತಿಲ್ಲ, ಆವಾಗಲೇ ಕೇಳಿದ್ದಾನೆ. ರೈಟ್ ಅಬೌಟ್ ಇಂಡಿಯಾ ಬಾಂಗ್ಲಾದೇಶ ಬಾರ್ಡರ್ ರೋಡ್ ಕಮ್ ಫೆನ್ಸಿಂಗ್ ಮಾಡಬೇಕು. ಈಗ ಇಂಡಿಯಾ ಮಯನ್ಮಾರ್ ನಡುವೆ ಸಹ ಫೆನ್ಸಿಂಗ್ ಮಾಡಬೇಕಂತೇಳಿ ಹೋಮ್ ಮಿನಿಸ್ಟರು ಡಿಸೈಡ್ ಮಾಡಿದ್ದಾರೆ. ಓಕೆ, ಅಮಿತ್ ಶಾ ಅವರು ಡಿಸೈಡ್ ಮಾಡಿದ್ದಾರೆ. 2007ರಲ್ಲಿ ರೈಟ್ ಅಬೌಟ್ ಇಂಡಿಯಾಸ್ ರೆಸ್ಪಾನ್ಸ್ ಟು ಪೊಲಿಟಿಕಲ್ ಕ್ರೈಸಿಸ್ ಇನ್ ಬಾಂಗ್ಲಾದೇಶ. ಸೊ ವೆನ್ಎವರ್ ಪೊಲಿಟಿಕಲ್ ಕ್ರೈಸಿಸ್ ಅಕ್ಕರಿಂಗ್ ಇನ್ ಬಾಂಗ್ಲಾದೇಶ್, ಸೊ ಆಯಾಯ ಸಂದರ್ಭದಲ್ಲಿ ದಿ ಕ್ವೆಶನ್ ವಾಸ್ ಅಪಿಯರಿಂಗ್ ಇನ್ UPSC. ಓಕೆ, ದಿಸ್ ಈಸ್ ಕಾಲ್ಡ್ ಟ್ರೆಂಡ್, ದಿಸ್ ಈಸ್ ಕಾಲ್ಡ್ ಪಲ್ಸ್, ದಿಸ್ ಈಸ್ ಕಾಲ್ಡ್ ಅಪ್ರೋಚ್. ನೌ ಇಟ್ ಇಸ್ ಅ ಪೊಲಿಟಿಕಲ್ ಕ್ರೈಸಿಸ್. ಕ್ವೆಶನ್ಸ್ ವಿಲ್ ಕಮ್ ಇನ್ ಟು ಯುವರ್ ಮೀನ್ಸ್, ಫಿಲ್ಮ್ಸ್, ಇಂಟರ್ವ್ಯೂ, ಎನಿಥಿಂಗ್, ಎನಿವೇರ್. ಓಕೆ, ನೆಕ್ಸ್ಟು MCQs 2017ರಲ್ಲಿ ಬಂದಿದೆ ಕ್ವಶನ್ಸು. ಓಕೆ, ತೀಸ್ತಾ ಆವಾಗ ನ್ಯೂಸಲ್ಲಿತ್ತು, ಬಟ್ ಅವ್ರು ಕರೆಂಟ್ ಅಫೇರ್ಸ್ ಕೇಳಲ್ಲ, ಬೇಸಿಕ್ ಇನ್ಫಾರ್ಮೇಷನ್ ಕೇಳ್ತಾರಂತೆ. ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ನಾನು. ವಿತ್ ರೆಫರೆನ್ಸ್ ಟು ರಿವರ್ ತೀಸ್ತಾ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಸ್ಟೇಟ್ಮೆಂಟ್ ನಂಬರ್ 1, ದಿ ಸೋರ್ಸ್ ಆಫ್ ರಿವರ್ ತೀಸ್ತಾ ಈಸ್ ದಿ ಸೇಮ್ ಆಸ್ ದಟ್ ಆಫ್ ಬ್ರಹ್ಮಪುತ್ರ ಬಟ್ ಇಟ್ ಫ್ಲೋಸ್ ಥ್ರೂ ಸಿಕ್ಕಿಂ. ನೋ, ಬ್ರಹ್ಮಪುತ್ರ ಬೇರೆ ಕಡೆ ಬರ್ತಕ್ಕಂಥದ್ದು, ಅದು ಹಿಮಾಲಯನ ಕ್ರಾಸ್ ಮಾಡಿರ್ತಕ್ಕಂತಹ ಮಾನಸರೋವರಿಂದ ಓಕೆ ಉಂಟಾಗ್ತಕ್ಕಂಥದ್ದು. ತೀಸ್ತಾ ಅಂತಕ್ಕಂಥದ್ದು ಸಿಕ್ಕಿಂನ ಒಂದು ಹಿಮಗಡ್ಡೆಯಿಂದ ಉಂಟಾಗ್ತಕ್ಕಂಥದ್ದು ತೀಸ್ತಾ ರಿವರು. ಎಸ್, ಇಟ್ ಫ್ಲೋಸ್ ಥ್ರೂ ಸಿಕ್ಕಿಂ. ಸ್ಟೇಟ್ಮೆಂಟ್ 1. ರಿವರ್ ರಂಗೀಚ್ ಆರಿಜಿನೇಟ್ಸ್ ಇನ್ ಸಿಕ್ಕಿಂ ಅಂಡ್ ಇಟ್ಸ್ ಎ ಟ್ರೈಬ್ಯೂಟರಿ ಆಫ್ ತೀಸ್ತಾ. ಎಸ್, ಇಂಪಾರ್ಟೆಂಟ್. River Teesta flows into Bay of Bengal on the border of India and Bangladesh. Sir, River Teesta will enter into the Brahmaputra river. It will not directly enter into the Bay of Bengal. Okay. Sir, ಇದನ್ನು ನಾನು ಅಂತೀನಿ ಎಕ್ಸಾಮ್ ಅಪ್ರೋಚ್ ಅಂತೀನಿ. ರಿವರ್ ರಂಗೀಟ್ ಬಗ್ಗೆ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಎಸ್, ತೀಸ್ತಾ ನದಿಗಳ ಬಗ್ಗೆ ತಿಳ್ಕೋಬೇಕು. ಸೊ HVT ಸ್ಟೂಡೆಂಟ್ಸ್ಗಳಿಗೆ ನಾನು ಒಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ತೀಸ್ತಾ ನದಿ ಬಗ್ಗೆ ಹೋಮ್ವರ್ಕನ್ನು ಮಾಡಿ ವಿತ್ ಮ್ಯಾಪ್ ವರ್ಕನ್ನು ಮಾಡಿ. ಓಕೆ, ಸೊ ನೀವು ಆ ಥರ ಮಾಡಿದಾಗ ಮಾತ್ರ ತೀಸ್ತಾ ನದಿಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ತೆಗಿಸಿ. ತೀಸ್ತಾ ಬಗ್ಗೆ ತಿಳ್ಕೊಂಡ್ರೆ ಇದು ಸ್ಟೇಟ್ಮೆಂಟ್ 3 ರಾಂಗ್ ಇದೆಯಲ್ಲ. 1 2 3 ಖತಮ್. ಓಕೆ, ನನ್ ಆಫ್ ದೀಸ್ ಅಂತ ಕೊಟ್ಟಿಲ್ಲ, ನನ್ ಆಫ್ ದೀಸ್ ಕೊಟ್ಟಿದ್ರೆ ಟಫ್ ಆಗೋದು. ಎಸ್ ಆರ್ ನೋ? ಯಾ. ದಿ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ವಾಸ್ ಆಪರೇಷನಲೈಸ್ಡ್ ಬೈ ವಿಚ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 100th. ಸೊ 101 ಕಂಠಪಾಠ ಹಾಕಬೇಕಾಗಿ ವಿನಂತಿ ತಮ್ಮಲ್ಲಿ. 101 ಭಾಳ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸರ್ ನೋಡಿ, ನಮ್ಮ ಒಂದು ಲ್ಯಾಂಡನ್ನು ಬೇರೆ ದೇಶಕ್ಕೆ ಕೊಡಬೇಕು ಅಥವಾ ಬೇರೆ ದೇಶದ ಲ್ಯಾಂಡನ್ನು ನಮ್ಮಿಂದ ತೊಗೋಬೇಕಂತಂದರೆ ವಿ ಶುಡ್ ಡು ಸಮ್ ಅಮೆಂಡ್ಮೆಂಟ್ಸ್. ಸೊ ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ಪಾಕಿಸ್ತಾನದ ಯಾವುದೋ ಒಂದು ರಾಜ್ಯವನ್ನು ಭಾರತಕ್ಕೆ ಸೇರಿಸಿಕೊಂಡಾಗ ಆರ್ಟಿಕಲ್ 2 ಅಮೆಂಡ್ ಆಗುತ್ತಾ, ಆರ್ಟಿಕಲ್ 3 ಅಮೆಂಡ್ ಆಗುತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ನೆಕ್ಸ್ಟು ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್. ರೀಸನ್ ಆಫ್ ಆನ್ ಇನ್ ನ್ಯೂಸ್, ಇದು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ, ಬಟ್ ಐ ವಾಂಟ್ ಟು ಟೆಲ್ ಫ್ಯೂ ಥಿಂಗ್ಸ್. ಪ್ಲೇಸಸ್ ಇನ್ ನ್ಯೂಸ್ ಅಂತ ಬರುತ್ತೆ.
ಪ್ಲೇಸಸ್ ಇನ್ ನ್ಯೂಸ್. ಪ್ಲೇಸಸ್ ಇನ್ ನ್ಯೂಸ್ ಶಾಂತ ಮಾರ್ಗ ಟಿಪ್ಸ್ ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಂತ್ ವೈಸು ವೀಕ್ಲಿ ಡೈಲಿ ನೋಡ್ಕೋಬೇಡಿ. ಎನಿ ಪ್ಲೇಸ್ ವಿಚ್ ಈಸ್ ಇನ್ ನ್ಯೂಸ್ ಫ್ರಮ್ ದಿ ಲಾಸ್ಟ್ 6 months ಇದ್ದರೆ ದೆನ್ ದಟ್ ಈಸ್ ಅ ಹೈ ಯೀಲ್ಡಿಂಗ್ ಟಾಪಿಕ್. ಎನಿ ಪ್ಲೇಸ್ ವಿಚ್ ಈಸ್ ಇನ್ ನ್ಯೂಸ್ ಐದರ್ ಫ್ರಮ್ ಇಂಡಿಯಾ ಆರ್ ಫ್ರಮ್ ವರ್ಲ್ಡ್, ದಟ್ ಈಸ್ ಇಂಪಾರ್ಟೆಂಟ್. ಸರ್ ವಿಷನ್ ಮ್ಯಾಗ್ಝಿನಲ್ಲಿ ಪ್ರತಿ ತಿಂಗಳು ಪ್ಲೇಸಸ್ ಇನ್ ನ್ಯೂಸ್ ಅಂತ ಕೊಡ್ತಾನೆ. 100ಕ್ಕೆ 100% ಹೇಳ್ತೀನಿ, ಅದು ಬರಲ್ಲ. ನಾನು ಮತ್ತೊಮ್ಮೆ ಚಾಲೆಂಜ್ ಮಾಡ್ತೀನಿ, ನಾನು ಓದಬೇಡ ಅಂದಿರ್ತಕ್ಕಂಥ ಕರೆಂಟ್ ಅಫೇರ್ಸನ್ನು ಯಾರಾದರೂ ಫಸ್ಟ್ ತಂದು ತೋರಿಸಿದರೆ, ಸರ್ ನೀವು ಓದಬೇಡಿ ಅಂದಿದ್ರಿ ಎಕ್ಸಾಮ್ಸಿಗೆ ಬಂದಿದ್ದರೆ ನಿಮಗೆ 10,000 ರೂಪಾಯಿ ವಿಶೇಷವಾದ ಬಹುಮಾನವನ್ನು ನಿಮ್ಮ ಫೋನ್ಪೇ ನಂಬರ್ಗೆ ಈಗಲೇ ಆ ಕ್ಷಣದಲ್ಲೇ ಕಳಿಸಿವೆ, ಇಫ್ ಯು ಪ್ರೊವೈಡ್ ಎವಿಡೆನ್ಸ್. ಏನಕ್ಕೆ ಅಂದರೆ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ವಿಷನ್ ಮ್ಯಾಗ್ಝಿನ್ 120 ಪೇಜು ಅಂದರೆ ವರ್ಷಕ್ಕೆ 1440 ಪೇಜು, 1440 ಪೇಜು. ಯಾವ ಸರ್ ಎಂ ವಿಶ್ವೇಶ್ವರಯ್ಯಗೆ, ಆಲ್ಬರ್ಟ್ ಐನ್ಸ್ಟೈನ್ಗೆ, ಸರ್ ಐಸಕ್ ನ್ಯೂಟನ್ಗೆ, ಓಕೆ, ಯಾರು ಓದೋಕ್ಕಾಗಲ್ಲ ರೀ, ತಿಳ್ಕೊಳ್ಳಿ. ಓಕೆ, ಎಸ್, ಪ್ಲೇಸಸ್ ಇನ್ ನ್ಯೂಸ್ ಬಗ್ಗೆ ಬಿ ಕೇರ್ಫುಲ್. ನೆಕ್ಸ್ಟು ವಿತ್ ರೆಫರೆನ್ಸ್ ಟು ದಿ ಬಿಮ್ಸ್ಟೆಕ್ ಬಗ್ಗೆ ಕ್ವಶನ್ ಬಂದಿದೆ. ಬಿಮ್ಸ್ಟೆಕ್ ಆ್ಯಸ್ ಎ 7 members ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ, ಥೈಲ್ಯಾಂಡ್. ಸರ್ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಇಟ್ಸ್ ಸೆಕ್ರೆಟರಿಯೇಟ್ ಲೊಕೇಟೆಡ್ ಇನ್ ಢಾಕಾ. ಓಕೆ, ಇದು ಸ್ಟೇಟ್, ಇದು ಕರೆಕ್ಟ್ ಇದೆ. ನಾನು ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರ್ಸ್ಗೆ ಸಂಬಂಧಪಟ್ಟ ಹಾಗೆ ಬಿಮ್ಸ್ಟೆಕ್. ನೆಕ್ಸ್ಟು ಏಷ್ಯನ್, ನೆಕ್ಸ್ಟು ಸಾರ್ಕ್. ಓಕೆ, ತದನಂತರದಲ್ಲಿ IOC, IOR. ಓಕೆ, ತದನಂತರದಲ್ಲಿ ಬ್ರಿಕ್ಸ್, ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಓಕೆ, ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ತದನಂತರದಲ್ಲಿ ಮೆಕಾಂಗ್ ಗಂಗಾ ಕೋಪರೇಷನ್ 2015 ಬಂದಿದೆ UPSCಯಲ್ಲಿ. ಮೆಕಾಂಗ್ ನದಿ ಪ್ರಪಂಚದಲ್ಲಿ ಇದೆ ಅಂತ ನಿಮಗೆ ಗೊತ್ತಿದ್ದರೆ ನೀವು ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ ಅಂತ ಅರ್ಥ. ಮೆಕಾಂಗ್ ನದಿನ ಕೇಳೇ ಇಲ್ಲ ಅಂತಂದರೆ ನೀವಿನ್ನೂ ಪುಸ್ತಕದ ಬದನೆಕಾಯಿ ಅಂತ ತಿಳ್ಕೊಂಬಿಡಿ. ಸರ್ ಪುಸ್ತಕದಲ್ಲಿ ಕೊಟ್ಟಿಲ್ಲ, ಹೂ ಹ್ಯಾಸ್ ಟೋಲ್ಡ್ ಯು? ನಿನ್ಗೆ ಯಾರು ಹೇಳಿದರು? ಪುಸ್ತಕದಲ್ಲಿ ಕೊಟ್ಟಿದ್ದು ಮಾತ್ರ ಎಕ್ಸಾಮ್ಸಿಗೆ ಬರುತ್ತೆ ಅಂತೇಳಿ. ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದು ಕ್ವಶನ್ ಪೇಪರಲ್ಲಿ ಬರುತ್ತೆ. ಕ್ವಶನ್ ಪೇಪರಿಂದಲೇ ಜನನ, ಕ್ವಶನ್ ಪೇಪರ್ಲಿಂದಲೇ ಮುಕ್ತಿ. ನೀವು ಮುಕ್ತಿ ಹೊಂದಬೇಕಪ್ಪ ಈ ಒಂದು ಅದರಲ್ಲಿ ಅಂತಂದರೆ ಕ್ವಶನ್ ಪೇಪರಲ್ಲಿ ಎತ್ಕೋಬೇಕು ನೀವು. ಓಕೆ, ಮೆಕಾಂಗ್ ಗಂಗಾ ಕೋಪರೇಷನ್ ಆ್ಯಂಡ್ ಇನಿಷಿಯೇಟಿವ್ ಆಫ್ 6 countries ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ನಾಟ್ ಪಾರ್ಟಿಸಿಪೆಂಟ್. ಸೊ ಬಾಂಗ್ಲಾದೇಶ ಇಲ್ಲ, ಚೈನಾ ಇಲ್ಲ. ಓಕೆ, ಸೊ ತದನಂತರದಲ್ಲಿ ನಮಗೆ ವಿತ್ ರೆಫರೆನ್ಸ್ ಟು ಇಂಡಿಯಾ ಬಾಂಗ್ಲಾ ರಿಲೇಷನ್ಶಿಪ್ UPS ಸಂಬಂಧಪಟ್ಟಿದ್ದು. ದಿ ವ್ಯಾಲ್ಯೂ ಆಫ್ ಇಂಡಿಯೋ ಶ್ರೀಲಂಕಾ ಟ್ರೇಡ್ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ಡ್ ಇನ್ ದಿ ಲಾಸ್ಟ್ ಡಿಕೇಡ್. ನೋಡಿ, ಎಕ್ಸಾಮ್ ಅಪ್ರೋಚ್ ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್. ದೇರ್ ಈಸ್ ನೋ ಫಿನಾಮಿನಾ ವಿಚ್ ಈಸ್ ಆಲ್ವೇಸ್ ಕನ್ಸಿಸ್ಟೆಂಟ್. ಕಾಮನ್ ಸೆನ್ಸ್. ಇದಕ್ಕೆ ಯಾವ ಬುಕ್ಕಲ್ಲಿ ಕೊಟ್ಟರು ಇದನ್ನು ನಾನು ಹೇಳ್ತಾ ಇದ್ದೀನಿ. ಸ್ವಾಮಿ ನೀವು ಹೇಳಿ, ಯಾರಾದರೂ ಒಂದು ತಿಂಗಳು ಕನ್ಸಿಸ್ಟೆಂಟಾಗಿ 8 hours ಓದೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಸೊ ಸ್ಟೇಟ್ಮೆಂಟ್ 1 ಹೇಳ್ತಾ ಇದೆ ಏನಂತ, ದಿ ವ್ಯಾಲ್ಯೂ ಆಫ್ ದಿ ಇಂಡಿಯಾ ಶ್ರೀಲಂಕಾ ಟ್ರೇಡ್ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ಡ್ ಇನ್ ದಿ ಲಾಸ್ಟ್ ಡಿಕೇಡ್. 10 ವರ್ಷದಿಂದ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ ಆಗಿದೆ. ಹೂ ಹ್ಯಾಸ್ ಟೋಲ್ಡ್ ಯು? ಎನಿ ಸ್ಟೇಟ್ಮೆಂಟ್ ಕಮ್ಸ್ ಲೈಕ್ ದಿಸ್ ಇನ್ ದಿ ಎಕ್ಸಾಮ್, ದಟ್ ಸ್ಟೇಟ್ಮೆಂಟ್ ಈಸ್ ಬೌಂಡ್ ಟು ರಾಂಗ್. ಸೊ ಇದು ರಾಂಗ್. ಸೊ ಅವಾಗ ಏನಾಗುತ್ತೆ, 1 ವೈತ್ ಐದರ್ 2 or 3 ಕರೆಕ್ಟ್ ಆಗಬೇಕು. ಟೆಕ್ಸ್ಟೈಲ್ and textile articles constitute an important item of trade between India and Bangladesh. I have told you textile ಯಾಕೆ ಅಂತೇಳಿ. ಓಕೆ, ಬಾಂಗ್ಲಾದೇಶದಲ್ಲಿ ಕಂಡು ಬರ್ತಕ್ಕಂತಹ ಕಾರ್ಮಿಕರ ಲಭ್ಯತೆ, ತದನಂತರದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂತಹ ತಂತ್ರಜ್ಞಾನ, ತದನಂತರದಲ್ಲಿ ಕರಾವಳಿ ಪ್ರದೇಶಕ್ಕೆ ಹತ್ತಿರ ಇರತಕ್ಕಂಥದ್ದು, ಡಿಮ್ಯಾಂಡ್ ಇರತಕ್ಕಂಥದ್ದು, ಅದಕ್ಕೇನಾಗಿದೆ ಟೆಕ್ಸ್ಟೈಲ್ ಪ್ರಾಡಕ್ಟ್ಸಲ್ಲಿ ಎಸ್ ದೇ ಆರ್ ಗುಡ್. ಸೊ ಇದು ಕರೆಕ್ಟ್ ಅನಿಸುತ್ತೆ. 2. 3 ಹೇಳಿದೆ, ಇನ್ ದಿ ಲಾಸ್ಟ್ 5 years ನೇಪಾಳ ಹ್ಯಾಸ್ ಬೀನ್ ದಿ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಫ್ ಇಂಡಿಯಾ ಇನ್ ಸೌತ್ ಏಷ್ಯಾ. ಅಲ್ಲ, ಇದು ಬಾಂಗ್ಲಾದೇಶ. ಓಕೆ, ಸೊ ಸ್ಟೇಟ್ಮೆಂಟ್ 2 ಈಸ್ ರೈಟ್. ಓಕೆ, ತದನಂತರದಲ್ಲಿ CDS ಅಲ್ಲಿ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ದಿ ಕಾಲಾದ ಮಲ್ಟಿ ಮೋಡಲ್. ಮಲ್ಟಿ ಅಂತಂತಂದರೆ ರಸ್ತೆ, ತದನಂತರದಲ್ಲಿ ಏನಪ್ಪ ಇಲ್ಲಿ ನೆಕ್ಸ್ಟು ಅಂತಂದರೆ
ಹಡಗು. ಓಕೆ. ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ವಿಚ್ ಕನೆಕ್ಟ್ಸ್ ಇಂಡಿಯಾ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ಯಾವುದಪ್ಪ? ಮಯನ್ಮಾರ್. ಸೊ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಸಲ್ಲಿ ಇದು ಕಂಡು ಬರ್ತಕ್ಕಂಥದ್ದು. ಯಾವುದು? ಕೋಲ್ಕತ್ತಾದ ಸೀಪೋರ್ಟಿಂದ ಸಿತ್ವೆ ಸೀಪೋರ್ಟ್ ಮಯನ್ಮಾರ್. ಇದು HYT. ಓಕೆ. ಸೊ HYT ಸ್ಟೂಡೆಂಟ್ಸ್ 8ನೇ ಬ್ಯಾಚ್ ವಿದ್ಯಾರ್ಥಿಗಳು ಹೋಮ್ವರ್ಕ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಂಡಿಯನ್ ಸ್ಟೇಟ್ ಡಸ್ ನಾಟ್ ಶೇರ್ ಬಾರ್ಡರ್ ವಿತ್ ಬಾಂಗ್ಲಾದೇಶ್? ಓಕೆ. ಮಿಜೋರಾಂ, ಮಣಿಪುರ. ನಮಗೆ ಇವೆರಡೇ ಕನ್ಫ್ಯೂಸ್ ಆಗೋದು. ಆನ್ಸರ್ ಏನಪ್ಪ? ಮಣಿಪುರ್. ಓಕೆ, ಮಣಿಪುರ್. ತದಂದರೆ ಆಪರೇಷನ್ ಕ್ಯಾಕ್ಟಸ್ ಸಂಬಂಧಪಟ್ಟ ಹಾಗೆ ನಮಗೆ ಇದು ಮಾಲ್ಡೀವ್ಸು ಇಂಡಿಯಾ ಅಂಡ್ ಇಟ್ಸ್ ನೈಬರ್ಸಲ್ಲಿ ಕಂಡು ಬರ್ತಕ್ಕಂಥದ್ದು. ಎಸ್, ಸಾರ್ಕ್ ಬಗ್ಗೆ ಕ್ವಶನ್ ಬರುತ್ತೆ. ಐ ಹ್ಯಾವ್ ಟೋಲ್ಡ್ ಯು ಸಾರ್ಕ್ ಈಸ್ ಇಂಪಾರ್ಟೆಂಟ್. CAPF 2018 ಬಂದಿದೆ ಸಾರ್ಕ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಮೆಂಬರ್ ಆಫ್ ಸಾರ್ಕ್? ಓಕೆ. ಸೊ ಮಯನ್ಮಾರ್ ಇಲ್ಲಿ ಕಂಡು ಬರಲ್ಲ. ತದನಂತರದಲ್ಲಿ ಮಯನ್ಮಾರ್ ಈಸ್ ಎ ಮೆಂಬರ್ ಆಫ್ ಏಷ್ಯನ್ ಅಂಡ್ ಬಿಮ್ಸ್ಟೆಕ್ ಬಟ್ ನಾಟ್ ಸಾರ್ಕ್. ಅಫ್ಘಾನಿಸ್ತಾನ್ ವಾಸ್ ದಿ ಲಾಸ್ಟ್ ಮೆಂಬರ್ ಟು ಜಾಯಿನ್ ಸಾರ್ಕ್. ಸಾರ್ಕ್ ಈಗ ಆಟಕ್ಕೆ ಉಂಟು, ಲೆಕ್ಕಕ್ಕೆ ಇಲ್ಲ. ಬಿಕಾಸ್ ದಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಈಸ್ ದಿ ಒನ್ ಆಫ್ ದಿ ರೀಸನ್ ಫಾರ್ ದಿ ಡಿಆಕ್ಟಿವೇಟೆಡ್ ಸ್ಟೇಟಲ್ಲಿ ಇರೋಕ್ಕೆ ಕಾರಣ ಏನಪ್ಪ ಅಂದರೆ ಬಿಕಾಸ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ. ಸೊ ದಟ್ಸ್ ವೈ ಇಂಡಿಯಾ ನಾವು ಲುಕಿಂಗ್ ಇನ್ ಟು ನ್ಯೂ ಅಪಾರ್ಚುನಿಟಿ ಇನ್ ದಿ BIMSTEC. BIMSTEC is a new opportunity, new tool for India to develop its leadership capacity, to develop its impact over other countries. Okay. ನಂತರದಲ್ಲಿ ದಿ ಮೈತ್ರಿ ಸೇತು ಬ್ರಿಡ್ಜ್ ಇನಾಗ್ರೇಟೆಡ್ ರೀಸೆಂಟ್ಲಿ ಕನೆಕ್ಟ್ಸ್ ಇಂಡಿಯಾ ವಿತ್ ವಿಚ್ ಕಂಟ್ರಿ? ಬಾಂಗ್ಲಾದೇಶ್. ಇದು ಎಕ್ಸಾಮ್ಸ್ಗೆ ಮತ್ತೆ ಬರಲ್ಲ. ಏನಕ್ಕೆ ಅಂದರೆ ಇದು ಅವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ. ಅವತ್ತಿನ ಕರೆಂಟ್ ಅಫೇರ್ಸ್ ಇದು, ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತಿನ ಕರೆಂಟ್ ಅಫೇರ್ಸನ್ನು ನೀವು ಓದ್ಕೊಳ್ಳಿ. ಎಸ್ ಆರ್ ನೋ? ಯಾ. ನಂತರದಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರಿ ಶೇರ್ಸ್ ಲಾಂಗೆಸ್ಟ್ ಲ್ಯಾಂಡ್ ಬಾರ್ಡರ್? ಇದು ಸಿಂಪಲ್ ಕ್ವಶನ್, ಇದು ಬೇಡ. ಓಕೆ. ಯಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ರಿಲೇಷನ್ಶಿಪ್. ಡೂ ಹೋಮ್ವರ್ಕ್. ಓಕೆ. ಯು ಸೆಂಟ್ ಹೋಮ್ವರ್ಕ್ ಟು ಅವರ್ ಆಫೀಸ್ ನಂಬರ್. ಸೊ ಹೀಗೆ ಕೆಲವೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಎಕ್ಸಾಮ್ ಆ್ಯಂಗಲಿಂದ ಓದಬೇಕು. ಸುಮ್ಮನೆ ಯಾವುದಾದ್ರು ಹುಚ್ಚು ಓದ್ಕೊಂಡು ಹೋದರೆ ಇಟ್ಸ್ ವೆರಿ ಡಿಫಿಕಲ್ಟ್. ವಿಷನ್ ಮ್ಯಾಗ್ಝಿನಲ್ಲಿ 120 ಪೇಜ್ ಇದೆ. ಸೊ ನೀವು ಭಾಳ ಬುದ್ಧಿವಂತರಾದರೆ 30ರಿಂದ 40 ಪೇಜ್ ಓದಬೇಕು ಅಷ್ಟೇ. ದಟ್ಸ್ ಆಲ್, ನಥಿಂಗ್ ಎಲ್ಸ್. ಓಕೆ. ಸೊ ರಿಮೈನಿಂಗ್ ಪೇಜಸ್ಸಿಂದ ಏನು ಬರಲ್ಲ, ಎಕ್ಸಾಮ್ಸ್ಗೆ ಏನೂ ಬರಲ್ಲ. ಡೋಂಟ್ ವರಿ. ಸೊ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.